ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಒನ್ಸ್ ಅಗೈನ್ ದುರಾಂಕಾರದ ಸ್ವಾಮಿ ಅಲಿಯಾಸ್ ಚಲುವ ಅಲಿಯಾಸ್ ಮಂಡ್ಯದ ಪಪ್ಪು ಅಲಿಯಾಸ್ ಗರ್ವವ್ಯಾಕೋ ಚಲುವ. ಸ್ನೇಹಿತರೆ, ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾಯಿತು. ಕೃಷಿ ಸಚಿವ. ದಾವಣಗೆರೆಗೆ ಹೋಗಿ ನಾಲ್ಗೆನ ಅರಿಬಿಡ್ತಕ್ಕಂಥ ಕೃಷಿ ಸಚಿವ ಹೇಳ್ತಾನೆ. ಇವನು ಏನಂತ ಹೇಳ್ತಾನೆ? ಕೃಷಿ ಸಚಿವರು ಚಲುವಣ್ಣ, ನಿನ್ನ ಯೋಗ್ಯತೆಗೆ ನಿನಗೆ ತಾಕತ್ತು, ಗಂಡಸ್ತನ ಅದೆಲ್ಲ ಇದ್ದಿದ್ದರೆ ನೀನು ರಾಜೀನಾಮೆ ಕೊಡಬೇಕಿತ್ತು. ಬಿಕಾಸ್ ಕುಮಾರಸ್ವಾಮಿ ನಾನು ಲೀಡ್ ತಗೊಬಿಡ್ತೀನಿ, ನಾಗಮಂಗಲದಲ್ಲಿ ಲೀಡ್ ಕೊಡ್ತೀನಿ ಅಂತ ಹೇಳಿದಂಥ ನೀನು ಉಸ್ತುವಾರಿ ಪಪ್ಪು ಒಂದೇ ಒಂದು ಕ್ಷೇತ್ರದಲ್ಲಿ ಲೀಡ್ ಕೊಡ್ಸೋಕ್ಕಾಗಲಿಲ್ಲ. ಆ್ಯಂಡ್ ದೆನ್ ಸ್ಟಾರ್ ಚಂದ್ರನ ಸ್ಟಾರ್ಗಿರಿ ಇಲ್ಲದೆ ಸ್ಟಾರ್ನ ಕಿತ್ತು ಒದ್ದು ಅನ್ಯಾಯವಾಗಿ ಒದ್ದೊದ್ದೊದ್ದೊದ್ದು ಓಡಿಸಿ ಕಳಿಸಿದ್ದೀವಿ. ಸ್ನೇಹಿತರೆ, ಏನಿಲ್ಲ ವಿಷಯ. ಇನ್ನು ಹೋಗ್ಬಿಟ್ಟು ಅಲ್ಲಿ ಹೇಳ್ತಾನೆ, ರೀ ಕುಮಾರಸ್ವಾಮಿ ಅವ್ರ ಬಗ್ಗೆ ಗೊತ್ತಿಲ್ವೇನ್ರಿ, ಅವ್ರು ಬಿ ಜೆ ಪಿಗೆ ಏನೇನು ಅಂದಿದ್ದಾರೆ ಅದು ಇದು ಅಂತ. ನೀನಿದ್ದಾಗ ನೀನು ಬಿ ಜೆ ಪಿ ಬಗ್ಗೆ ಏನಪ್ಪ ಮಾತಾಡಿದೆ ಚಲುವ ಅಲಿಯಾಸ್ ಚಲುವಣ್ಣ? ನಿನ್ನ ಯೋಗ್ಯತೆಗೆ ನಿಯತ್ತಿಲ್ಲದೆ ಇರೋ ನಾಯಿ. ನೀವೆಲ್ಲ ಏನು ಮನುಷ್ಯರು ಕುಲನೇನ್ರಿ ನೀವು? ಹೋಗಿದ್ದೀರಾ ಎಲ್ಲನೂ ಮುಂದೆದು ಹಿಂದೆದನ್ನ ಬಂದ್ ಮಾಡಿ ರಾಜಕಾರಣ ಮಾಡಿ. ಇಲ್ಲ ಲೋಕಸಭೆಯಲ್ಲಿ ತೋರಿಸಿದೀವಲ್ಲ, ನಿಂದು ಕತೆ ಅದೇನೆ. ನಿನ್ನಲ್ಲಿ ನಿಲ್ತಾನೂ ಇಲ್ಲ ಅಂತಲೂ ಗೊತ್ತು. ಕ್ಯಾರ್ಪೇಟೆಗೆ ವಲಸೆ ಆಗಿ ದುರಾಂಕಾರದ ಸ್ವಾಮಿ ಬರ್ತಾ ಇದೆಯಾ ಅಂತಲೂ ಗೊತ್ತು. ನಿನ್ನ ಯೋಗ್ಯತೆಗೆ ನೀನು ಯಾಸಿಕ್ಕಿಷ್ಟು ಬೆಂಕಿ ಹಾಕ ಕೇಳಿದೆ. ಅದಾದಮೇಲೆ ದೇವೇಗೌಡರು ಏನೇನು ಮಾತಾಡಿದ್ದಾರೆ ಗೊತ್ತಿಲ್ವೇನ್ರಿ? ಸಿ ಟಿ ರವಿ ಏನು ಮಾತಾಡಿದ್ದಾರೆ, ಬಿ ಜೆ ಪಿಯವರು ಏನು ಮಾತಾಡಿದ್ದಾರೆ, ಇನ್ನೊಂದು ಗೊತ್ತಿಲ್ವೇನ್ರಿ? ಅವನು ಗೊತ್ತಲ್ಲ, ಅವನು ದುರಾಂಕಾರದ ಪರಮಾವಧಿ, ದುರಾಂಕಾರದ ಸ್ವಾಮಿ. ಹೇಳ್ತಾನೆ, ಪತ್ರಕರ್ತರೆಲ್ಲ ಕೇಳ್ತಾರೆ, 3 ವರ್ಷದಲ್ಲಿ ನಾವು ಏನು ಕೊಟ್ಟಿದ್ದೀವಿ? ಗ್ಯಾರಂಟಿ ಕೊಟ್ಟಿದ್ದೀವಿ. ಗುಂಡಾಡಿ ಗುಂಡ ಬೆಂಗಳೂರಿಗೆ ಹೋದ, ನಾಗಮಂಗ್ಲಕ್ಕೆ ಬಂದ ಗುಂಡಾಡಿ ಗುಂಡ. ಅದೇ ರೀತಿ ಗುಂಡಾಡಿ ಗುಂಡ ಇದು ಕರ್ನಾಟಕ ಸರ್ಕಾರ ಜನಗಳಿಗೆ ಏನು ಕೊಟ್ಟೆ? 5 ಗ್ಯಾರಂಟಿ ಕೊಟ್ಟೆ. ಆ 5 ಗ್ಯಾರಂಟಿ ಕೊಟ್ಟು 65,000 ಸಾಲ ಮಾಡಿದೆ. ನಾನು ಗುಂಡಾಡಿ ಗುಂಡ ಸಿದ್ದರಾಮಯ್ಯ. ನಿನ್ನ ಜನ್ಮಕ್ಕೆ ಇಷ್ಟು. ನಿಮ್ಗೇನ್ರಿ ಮಾನ ಮರ್ಯಾದೆ ಇದೆಯಾ? ಮಾತೆತ್ತಿದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಕಡ್ದು ಕಟ್ಟೆ ಹಾಕಿದ್ದೀವಿ ಅಂತ ಮಾತಾಡೋ ಅಂಥ ಚಲುವ. ವಾಟ್ ಅಬೌಟ್ ಹೇಳಿ, ವಾಟ್ ಅಬೌಟ್ ಡೆವಲಪ್ಮೆಂಟ್? ಕುಮಾರಸ್ವಾಮಿಯವರು 388 ಎಲೆಕ್ಟ್ರಿಕ್ ವಾಹನಗಳನ್ನ ಅಂಗವಿಕಲರಿಗೆ ಕೊಟ್ಟರು. ನಿನ್ನ ಸಾಧನೆ ಏನು? ನೀನು ಹೋಗಿ ಅಲ್ಲಿ ದಾವಣಗೆರೆಯಲ್ಲಿ ಬಿಡಬೇಕು ನಿನ್ನ ಯೋಗ್ಯತೆಗೆ. ಕುಮಾರಸ್ವಾಮಿ ಗೊತ್ತಿಲ್ವೇನ್ರಿ? ಸಿ ಟಿ ರವಿ ಅವ್ರಿಗೆ ಗೊತ್ತಿಲ್ವ? ಅವ್ರು ಹಿಂಗೆ ಮಾತಾಡ್ತಾರೆ ಅಂತ. ಆಯಿತು, ನಾವು ಹಿಂದುತ್ವ ಭಾವನೆಗಳೊಂದಿಗೆ ಬಿ ಜೆ ಪಿ ಬದುಕ್ತಾ ಇದೆ. ನಾವು ಜನರ ಭಾವನೆಗಳೊಂದಿಗೆ ಬದುಕ್ತಾ ಇದ್ದೀವಿ. ಮಧ್ಯದಲ್ಲಿ ನಿಂದೇನಯ್ಯ ಚಲುವ? ನಿನ್ನ ಯೋಗ್ಯತೆಗೆ ಫಸ್ಟು ಕೃಷಿ ವಿಶ್ವವಿದ್ಯಾಲಯ ತಂದಿರೋದು ಬಿಟ್ಟರೆ ನಿನ್ನ ಯೋಗ್ಯತೆಗೆ ನೀನು ಏನು ಅಳ್ಳಾಡಿಸಿದ್ಯಾ? ಕೈನ ಯಾವುದಕ್ಕಪ್ಪ ಕೈ ಅಳ್ಳಾಡಿಸಿದ್ಯಾ ಅಂತ ಹೇಳಿದ್ದು. ಆಮೇಲೆ ಬೇರೆದನ್ನೇನೋ ಅನ್ಕೊಬಿಟ್ಟಿಯ ನೀನು, ಎಲ್ಲೆಲ್ಲೋ ಅಳ್ಳಾಡಿಸ್ಕೊಂಡು ಒಂದು ಪೇಪರ್ ಇಟ್ಕೊಂಡು ಗುಂಡಾಡಿ ಗುಂಡ, ನಾಗಮಂಗ್ಲಕ್ಕೆ ಹೋದೆ, ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ನಾಗಮಂಗ್ಲಕ್ಕೆ ಬಂದೆ, ನನ್ನ ಹೆಸರು ಗುಂಡಾಡಿ ಗುಂಡ ಚಲುವರಾಯ ಸ್ವಾಮಿ. ಅದು ಬಿಟ್ಟು ಕೃಷಿ ಇಲಾಖೆಯಲ್ಲಿ ನೀನು ಏನು ಕಡ್ದು ಕಟ್ಟೆ ಹಾಕಿದ್ಯಾ ಹೇಳು. ಈಗ ಕೃಷ್ಣ ಬೈರೇಗೌಡರು ಇದ್ದರು, ಆಯಿತಾ? ಕೃಷಿ ಹೊಂಡ ಅಂದ್ಬಿಟ್ಟು ಯೋಚನೆ ತಂದರು, ಸಬ್ಸಿಡಿಗಳು ಕೊಟ್ಟರು, ಎಲ್ಲ ಮಾಡಿದ್ರು. ನಿಂದು ಏನೂ ಇಲ್ಲ. ನಾನು ಗುಂಡಾಡಿ ಗುಂಡ ನಾಗಮಂಗ್ಲಕ್ಕೆ ಬಂದೆ, ಚನ್ನಪಟ್ಟಣಕ್ಕೆ ಬಂದೆ, ಬೆಂಗಳೂರಿಗೆ ಹೋದೆ, ಗುಂಡಾಡಿ ಗುಂಡ ನಾನು ಕೃಷಿ ಕಾಲೇಜ್ ಮಾತ್ರ ತಂದೆ, ಅದು ಸರಿಯಾಗಿ ಲೀಗಲ್ ಆಗಿ ಆಗಿಲ್ಲ. ನಾನು ಗುಂಡಾಡಿ ಗುಂಡ ಚಲುವಣ್ಣ ಬಂದೆ. ಹಿಂಗೆ ಆಡ್ಕೊಂಡು ಇಡೀ ರಾಜ್ಯನ ಹಾಳು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ನೀನೊಬ್ಬ ಕೃಷಿ ಸಚಿವ. ಸ್ನೇಹಿತರೆ, ನಾನು ಏನಕ್ಕೆ ಕಟುವಾಗಿ ಮಾತಾಡ್ತೀನಿ ಕೆಲವೊಂದು ಇದು ಅಂತ ಅಂದರೆ, ಯೋಗ್ಯತೆಗೆ ಹೋಗಬೇಕು, ಓಟ್ ಕೇಳಬೇಕು, ಮಾತಾಡಬೇಕು. ಅಲ್ಲ, ಟೀಕೆ ಟಿಪ್ಪಣಿಗಳು ವೈಯಕ್ತಿಕವಾಗಿ ತಗೊಬಿಟ್ರೆ, ಕುಮಾರಸ್ವಾಮಿಯವರು ಹೌದು ಬಿ ಜೆ ಪಿಲಿದ್ದಾಗ ಬಿ ಜೆ ಪಿ ವಿರುದ್ಧ ಮಾತಾಡಿದ್ದಾರೆ. ಇನ್ನೇನು ತಪ್ಪು ಮಾಡಿದ್ರು ಇದು ಮಾಡ್ಬೇಕು ಅವರು. ಈಗಲೂ ಅದೇ ಸ್ಟ್ಯಾಂಡು. ನಿಂದೇನಪ್ಪ? ಆಯಿತು, ನೀನಿದ್ದಾಗ ಇದೇ ಸಿದ್ದರಾಮಯ್ಯ ವಿದೇಶಿ ಮಹಿಳೆ, ಅವಳಿಗೆ ಹಾಕಿದ್ದು ಗೊತ್ತಲ್ಲ ಸಿದ್ದರಾಮಯ್ಯನ ಭಾಷೆ. ಅದಕ್ಕೇನು ಹೇಳ್ತೀಯಪ್ಪ? ದುರಾಂಕಾರದ ಸ್ವಾಮಿ. ಇವನ್ನೆಲ್ಲ ಬಿಟ್ಬಿಟ್ಟು ದೀಪ ಆರೋಗ್ಬೇಕಾದ್ರೆ ಜಾಸ್ತಿ ಉರಿತದಂತೆ, ಹಂಗೆ ನೀನು ಉರಿತಾ ಇದೆಯಾ, ಭಸ್ಮ ಆಗ್ಬಿಡ್ತೀಯ. ಉರಿದು ಆಲ್ರೆಡಿ ಹೋಗಿದೆಯಾ ನೀನು. ಇನ್ನು ಕ್ಷಣಿಸೋದೊಂದು ಬಾಕಿ. ನಿನ್ನ ರೀಶಫಲಲ್ಲಿ ಕೈ ಬಿಡ್ತಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ನೀನು ಹೋಗ್ತೀಯ, ಪಿರಿಯಾಪಟ್ಟಣ ವೆಂಕಟೇಶ, ಮಹದೇವಪ್ಪ ಎಲ್ಲರೂ ಹೋಗ್ತಾರೆ. ಅದರಲ್ಲಿ ನೀನೇ ಫಸ್ಟ್, ಪ್ರಮುಖವಾಗಿ ಲಿಸ್ಟಲ್ಲಿ ಫಸ್ಟ್. ಹಾಗಾಗಿ
ಸ್ನೇಹಿತರೆ, ದುರಾಂಕಾರದ ಸ್ವಾಮಿ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ದುರಾಂಕಾರದ. ಸೊ ಹಾಗಾಗಿ ನಾನು ಮಾತಾಡಿದೆ ದುರಾಂಕಾರದ ಸ್ವಾಮಿ ಅಲಿಯಾಸ್ ಚಲುವರಾಯ ಸ್ವಾಮಿ. ಸೊ ಸ್ನೇಹಿತರೆ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಾವು ಹೋಗ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಹೊಸ ವಿಚಾರಗಳೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.